ತಾಯಂದಿರು ಸೆಲ್ಫ್ ಡೌಟ್ಗೆ ಬೇಗ ಒಳಗಾಗ್ಬಿಡ್ತಾರೆ. ಅಂತಂದರೆ ಯಾರಾದ್ರೂ ನಿನ್ನ ಮಗು ಯಾಕೆ ಇಷ್ಟೊಂದು ಸಣ್ಣ ಇದೆ, ನಿನ್ನ ಮಗು ಇನ್ನೂ ನಡೀತಾ ಇಲ್ವಾ, ನಿನ್ನ ಮಗು ಏನಕ್ಕೆ ಇಷ್ಟೊಂದು ತೀಟೆ ಮಾಡ್ತಾನೆ, ಒಂದು ಕಡೆ ಕೂರಲ್ಲ, ಒಂದು ಕಡೆ ನಿಲ್ಲೋದಿಲ್ಲ, ತುಂಬ ಹೈಪರ್ ಅನ್ನಿಸ್ತಾನೆ ಅಂತ ಈ ರೀತಿ ಸಿಂಪಲ್ಲಾಗಿ ಒಂದು ಕಮೆಂಟ್ನ ಪಾಸ್ ಮಾಡಿಬಿಡ್ತಾರೆ. ಇದು ಸಿಂಪಲ್ ಅನ್ನೋದಕ್ಕಿಂತ ತುಂಬ ಡ್ಯಾಮೇಜಿಂಗ್ ಆಗಿರುತ್ತೆ ಒಂದು ತಾಯಿಗೆ ಕೇಳಿಸ್ಕೊಳ್ಳುವಾಗ. ತಾಯಿಯಾಗಿ ನೀವು ಈ ರೀತಿ ಕಮೆಂಟ್ಸ್ನ ಖಂಡಿತವಾಗ್ಲೂ ತಲೆಗೆ ಹಾಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂತಂದರೆ ಬೇರೆಯವರ ಕಮೆಂಟ್ಸು, ಬೇರೆಯವರ ಒಂದು ಮಾತು ನಿಮ್ಮ ಮಕ್ಕಳ ಮೇಲೆ ಯಾವುದೇ ರೀತಿ ಪ್ರಭಾವ ಬೀರೋದಿಲ್ಲ. ಮೊದಲಿಗೆ ನೀವು ಮಾಡಬೇಕಾಗಿರೋದು ನಿಮ್ಮ ಮಗುವಿನ ಮೇಲೆ ನಿಮಗೆ ನಂಬಿಕೆ ಇರಲಿ. ಅಂತಂದರೆ ಮಗುವಿನ ಬೆಳವಣಿಗೆ ಮೇಲೆ, ಮಗು ಚೆನ್ನಾಗಿ ಡೆವಲಪ್ ಆಗ್ತಿದೆ ಅನ್ನುವಂತಹ ನಂಬಿಕೆ ನಿಮಗೆ ಇರಬೇಕಾಗತ್ತೆ. ನೀವು ಬೇರೆಯವರ ಮಾತಿಗೆ ಕಿವಿಗೊಟ್ಟು ಸೆಲ್ಫ್ ಡೌಟ್ಸ್ನ ಕ್ರಿಯೇಟ್ ಮಾಡಿಕೊಂಡ್ರೆ ಇದು ಮಕ್ಕಳಿಗೆ ಮತ್ತು ನಿಮಗೆ ತುಂಬ ಸ್ಟ್ರೆಸ್ ಕೊಡುತ್ತೆ. ಇಂಪಾರ್ಟೆಂಟ್ಲಿ ನೀವು ನಿಮ್ಮನ್ನು ಮತ್ತು ನಿಮ್ಮ ಮಗುವನ್ನು ನಂಬಿ.